ಇವತ್ತು ನಾನು ಲಂಚ್ ಬಾಕ್ಸ್ ಕೊಡೋದನ್ನೇ ಮರೆತೆ. ಆ್ಯಂಡ್ ಹೇಗೆ ಅಂತ ಹೇಳಿದ್ರೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಆಗಿತ್ತು, ಎಲ್ಲನೂ ರೆಡಿ ಇತ್ತು. ಬಟ್ ಲಂಚ್ ಬಾಕ್ಸ್ ಬ್ಯಾಗಲ್ಲಿ ಇಡೋದನ್ನು ಇಟ್ಟಿಲ್ಲ. ಆ್ಯಂಡ್ ಅವರು ಯಾವಾಗೂ ನೆನ್ಪು ಮಾಡ್ತಾಯಿದ್ರು. ಈ ಸರಿ ಅವರೂ ನೆನ್ಪು ಮಾಡ್ಕೊಂಡಿಲ್ಲ. ಕೊನೆಗೂ ಆಫೀಸ್ಗೆ ಹೋಗಿ ನೆನ್ಪು ಮಾಡಿ ಕಾಲ್ ಮಾಡಿದ್ದಾರೆ, ಚೆಕ್ ಮಾಡಿ ಲಂಚ್ ಬಾಕ್ಸ್ ಕೊಟ್ಟಿಲ್ಲ ನೀನು ಇವತ್ತು, ನಿನಗೋಸ್ಕರ ಮಾತ್ರ ಪ್ರಿಪೇರ್ ಮಾಡ್ಕೊಂಡ ಅಂತ ಕೇಳಿದ್ರು. ಅದೇನದು ಅಂತ ಅಂದ್ಕೊಂಡು ಕ್ವಶನ್ ಮಾಡಿದ್ರೆ ಲಂಚ್ ಬಾಕ್ಸೇ ಇಟ್ಕೊಂಡಿಲ್ಲ ನಾವು ಬ್ಯಾಗಲ್ಲಿ ಅಂತ ಹೇಳಿದ್ರು. ಆ್ಯಂಡ್ ಆ ಫೀಲಿಂಗ್ ಹೇಗಿತ್ತು ಅಂತೇಳಿದ್ರೆ ನಗು ಬರ್ತಿದೆ, ಅದು ಹೇಗೆ ಮರ್ತೆ ಅಂತ ಆಶ್ಚರ್ಯ ಆಗ್ತಿದೆ. ಇಟ್ ವಾಸ್ ಲೈಕ್ ಮಿಕ್ಸ್ಡ್ ಫೀಲಿಂಗ್ ನನಗೆ. ಆ್ಯಕ್ಚುಲಿ ಸಿಚುವೇಶನ್ ಹೇಗಿತ್ತು ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೆ, ಜೊತೆಗೆ ಬಾಕ್ಸ್ಗೇನು ಲಂಚ್ಗೆ ಏನಂತ ಚಪಾತಿ ಮತ್ತು ಕಡಲೆ ಹಾಕಿ ಸೊಪ್ಪಿನ ಪಲ್ಯ ಥರ ಮಾಡಿದ್ದೆ. ಎಲ್ಲನೂ ಆಗಿ ಪ್ಯಾಕು ಮಾಡಿದ್ದೀನಿ ಬಾಕ್ಸಸ್ನ, ಬಟ್ ಕೊಟ್ಟಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಟೀ ಮಾಡ್ಕೊಂಡು ಕುಡಿದ್ವಿ. ಆ್ಯಂಡ್ ಟೀ ಮಾಡ್ಕೊಂಡು ಕುಡಿತಾ ಇದ್ದಂಗೆ ಟೈಮ್ ಆಯಿತು ಟಿ ವಿ ನೋಡಿಕೊಂಡು. ಆಗ ಸಡನ್ನಾಗಿ ಸರಿ ನಾನು ಓಡ್ತೀನಿ ಅಂತ ಅವರು ಓಡ್ರು, ನಾನು ಟೀ ಎಂಜಾಯ್ ಮಾಡ್ಕೊಂಡು ಹಾಗೆ ಇತ್ತು ಅದೇ ಅಲ್ಲಿ ಮರೆತೆ. ಈಗ ನಾನು ಸೇಮ್ ಬಾಕ್ಸಸ್ನ ಅವ್ರು ಕಾಲ್ ಹೇಳಾದ್ಮೇಲೆ ಎತ್ತಿಡ್ತಾ ಇದ್ದಾನೆ ಫ್ರಿಜ್ಜಿಗೆ. ಸೊ ನಾನೇ ಯೂಸ್ ಮಾಡ್ಕೋಬೇಕಾಗತ್ತೆ ಈ ಬಾಕ್ಸಸ್ನ ಇನ್ನು ಲಂಚ್ನ. ಆ್ಯಕ್ಚುಲಿ ನಾನು ಆವತ್ತು ನೈಟ್ಗೆ ಸೇಮೇ ತಿನ್ಕೋಬೇಕಾಯಿತು. ಆ್ಯಂಡ್ ಇಲ್ಲಿ ಕೆಲವು ಟ್ರಿಮ್ ಮಾಡಬೇಕಿತ್ತು, ತುಂಬ ಲೆಂತಿ ಬೆಳೀತಾ ಇದೆ. ಸೊ ಟ್ರಿಮ್ ಮಾಡಿದ್ರೆ ಅದು ಎಕ್ಸ್ಟೆಂಡ್ ಆಗುತ್ತೆ, ಇಲ್ಲಾಂದರೆ ಉದ್ದ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಟ್ರಿಮ್ ಮಾಡ್ತಾಯಿದ್ದೆ. ಪ್ಲ್ಯಾಂಟ್ಸ್ದು ಲೀವ್ಸು ಎಲ್ಲ ಸ್ಟೆಮ್ಸ್ ಎಲ್ಲ ಟ್ರಿಮ್ ಮಾಡ್ತಾಯಿದ್ದೆ. ಈ ತುಳಸಿ ಗಿಡಕ್ಕೆ ಈ ಥರ ತೆನೆ ಬಂದಿತ್ತು, ಅದನ್ನು ಜಸ್ಟ್ ಪೂರ್ತಿ ಒಣಗಿರೋದನ್ನು ತುಳಸಿ ಗಿಡಕ್ಕೆ ಹಾಕ್ತಾಯಿದ್ದೀನಿ, ಮಿಕ್ಕಿರೋದನ್ನು ಎಲ್ಲ ಆಚೆ ಆಡ್ತಾಯಿದ್ದೀನಿ. ಮೋಸ್ಟ್ಲಿ ಎಲ್ಲರೂ ಈ ಥರ ಮರೀತಾರೆ. ಹೌಸ್ ವೈಫ್ಸ್ ಅಂದರೆ ಬರೀ ಮನೆ ಕೆಲಸ ನೋಡ್ಕೊಳ್ಳೋರಾದರೆ ತುಂಬ ತಲೆಯಲ್ಲಿ ತುಂಬ ವಿಚಾರಗಳು ಓಡ್ತಾ ಇರುತ್ತೆ. ಮಕ್ಳ ಕೆಲಸ ಇರುತ್ತೆ, ಬಟ್ಟೆಗಳು ಫೋಲ್ಡ್ ಮಾಡಬೇಕು, ಐರನ್ ಮಾಡಬೇಕಾಗಿರುತ್ತೆ, ಇನ್ನು ಮನೆಗೆ ಏನು ತರಬೇಕು, ಗ್ರಾಸರಿ ಲಿಸ್ಟು ಅದನ್ನೆಲ್ಲ ಚಿಂತೆ ಮಾಡ್ತಾ ಇರ್ತೇವೆ. ಈವನ್ ಆಫೀಸವ್ರು ಇರೋರು ಏನು ಕಡಿಮೆ ಇಲ್ಲ, ಪ್ರೊಫೆಷನ್ಸ್ನು ಅವ್ರೂ ಮಾಡಿರ್ತಾರೆ. ಕೆಲವೊಮ್ಮೆ ಊಟ ತಿನ್ನೋದನ್ನೇ ಮರ್ತಿರ್ತಾರೆ, ಕೊಟ್ಟಿರೋ ಊಟನೂ ವಾಪಸ್ ಬಂದಿರುತ್ತೆ, ಆ ಥರ ಇರುತ್ತೆ. ಮರೆಯೋದು ಇಸ್ ಕಾಮನ್ ಅಲ್ವಾ? ನಿಮ್ಮಲ್ಲಿ ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತೀರಾ ಇದನ್ನು? ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಆ್ಯಂಡ್ ಇದು ಬಂದು ಹೂವು ನಾರಿಂದ ಕಿತ್ಕೊಬಂದು ಅಟ್ಟಿರೋದು, ತೋಟಕ್ಕೆ ಅಂತ ಎತ್ಕೊಬಂದಿರ್ತಾರಲ್ಲ ಅದರಿಂದ ಎತ್ಕೊಬಂದಿರೋದು. ಆ್ಯಂಡ್ ಸೂಪರಾಗಿ ಬೆಳೀತಾ ಇದೆ ಇದಂತೂ. ಇದು ನಾನು ಉಣ್ಸಿರೋದಲ್ಲ, ನಮ್ಮ ಸಿಸ್ಟರ್ ಇನ್ ಲಾ ಉಣ್ಸಿರೋದು ಇದನ್ನು. ಇದಾಗಿರುತ್ತೆ ಎಷ್ಟು ಪುಟ್ಟ ವೀಡಿಯೋ. ಪ್ಲೀಸ್